ಫ್ರೆಂಡ್ಸ್, ಗೀತಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಒಂದು ರುಚಿಕರವಾದಂತಹ ಗೊಜ್ಜನ್ನು ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೆಣಸು ಹಾಕಿದ್ದೀನಿ. ಅದೇ ರೀತಿ ಕೆಂಪಗಾಗೋಂಗೆ ನಾನು ಒಂದು ಮೆಂತ್ಯನ ಹುರ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆನ ಸಹ ನಾನು ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಇದು ಸಹ ಸ್ವಲ್ಪ ಕೆಂಪಗಾಗೋ ರೀತಿ ಹುರಿಯೋಣ. ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ಕಡಲೆಕಾಯಿ ಬೀಜನ ಸಹ ಸ್ವಲ್ಪ ಕೆಂಪಗಾಗೋಂಗೆ ಹುರಿಯೋಣ. ಅದೇ ರೀತಿ ಸ್ವಲ್ಪ ಗೋಡಂಬಿನೂ ಸಹ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಸ್ವಲ್ಪ ಕೆಂಪಗಾಗುವ ರೀತಿಯಲ್ಲಿ ಹುರಿಯೋಣ. ಅದೇ ರೀತಿ ಬ್ಯಾಡಗಿ ಮೆಣಸಿನಕಾಯಿನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಹುರಿದುಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಡೆಸಿಗ್ನೇಟೆಡ್ ಕೊಕೊನಟ್ ಪೌಡರನ್ನು ತಗೊಂಡು ಸ್ವಲ್ಪ ಹೊತ್ತು ಹುರಿದು ತಕ್ಷಣ ತಣ್ಣಗಾಗಲು ಬಿಡೋಣ. ಎಣ್ಣೆ ಮತ್ತು ತುಪ್ಪವನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಇದು ಕಾದ ನಂತರ ಸಾಸಿವೆನ ಹಾಕಿಕೊಳ್ಳೋಣ. ನೋಡಿ, ಚಟಪಟ ಅಂತ ಇದೆ. ನೋಡಿ, ನಾನು ಮಾವಿನ ಹಣ್ಣಿನ ಹೋಲನ್ನು ಸಹ ಇದರಲ್ಲಿ ಹಾಕಿದ್ದೀನಿ. ಇದನ್ನು ಹೀಗೆ ಒಂದು 5 ನಿಮಿಷ ಸ್ವಲ್ಪ ಸಾಫ್ಟ್ ಆಗಲು ಬಿಡೋಣ. ಅಂದರೆ ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮೆತ್ತಗಾಗಲು ಬಿಡೋಣ. ಒಂದು 5 ನಿಮಿಷ ಹಾಗೆ ಈ ಸಣ್ಣ ಉರಿನಲ್ಲಿ ಮಾಡಿ ಇಟ್ಬಿಟ್ಟಿರಿ. ಒಂದು 5 ನಿಮಿಷ ಸಾಕು. ಸ್ವಲ್ಪ ಮೆತ್ತಗಾಗಿದೆ. ಇದಕ್ಕೆ ನಾವು ಹುಣಸೆಹಣ್ಣಿನ ರಸನ ಸೇರಿಸೋಣ. ಇದಕ್ಕೆ ನಾನು ಹುಣಸೆಹಣ್ಣಿನ ರಸ ಸೇರಿಸಿದ್ದೀನಿ. ಹುಣಸೆಹಣ್ಣಿಂದು ಒಂದು ಹಸಿ ವಾಸನೆ ಸ್ವಲ್ಪ ಹೋಗೋ ತನಕ ಹಾಗೆ ಸ್ವಲ್ಪ ಒಂದು 2 ನಿಮಿಷ ಹುರಿದುಕೊಳ್ಳೋಣ. ಚೆನ್ನಾಗಿ ಬೇಯಿಸೋಣ. ನೋಡಿ, ಅದೇ ರೀತಿ ನಾನು ಬೆಲ್ಲದ ಚೂರು ಇತ್ತು ಮನೇಲಿ, ಸೊ ಅದನ್ನೇ ನಾನು ಹಾಕಿದ್ದೀನಿ. ಬೆಲ್ಲನೂ ಸಹ ನಾವು ಈ ಮಾವಿನ ಹಣ್ಣಿನ ಗೊಜ್ಜಿಗೆ ನಾವು ಸೇರಿಸಿದಾಗ ಅದರ ಒಂದು ಸಿಹಿಯಾದ, ಹುಳಿಯಾದ, ಖಾರವಾದಂತಹ ಒಂದು ನಮ್ಮ ಒಂದು ಅನುಭವಿಸ್ತೀವಿ, ನಾವು ಅನುಭವಿಸ್ತೀವಿ. ಸೊ ಹೀಗಾಗಿ ಆ ಬೆಲ್ಲವನ್ನು ಸಹ ನಾನು ಹಾಕಿದ್ದೀನಿ. ನೋಡಿ, ಈಗ ನಾನು ಸ್ವಲ್ಪ ಅರಿಶಿನ ಪುಡಿನೂ ಸಹ ನಾನು ಇದರಲ್ಲಿ ಸೇರಿಸಿದ್ದೀನಿ. ಸೊ ಇಷ್ಟು ಕುದೀತಾ ಇದೆ. ಈಗ ನಾವು ಮುಂಚೆನೇ ನಾವು ಹುರಿದಿಟ್ಟುಕೊಂಡು ಇದ್ದಂತಹ ಏನೇನು ಮೆಣಸಿನಕಾಯಿ ಇವೆಲ್ಲ ಇದ್ವಲ್ಲ, ಆ ಒಂದನ್ನು ಪುಡಿ ಮಾಡಿಟ್ಟಿದ್ದೀನಿ. ಅದನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸಿದ್ದೀನಿ. ಸ್ವಲ್ಪ ಇದೇ ರೀತಿ ಸ್ವಲ್ಪ ಕೈ ಆಡಿಸ್ಬಿಡೋಣ ಎಲ್ಲ. ಮತ್ತು ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಉಪ್ಪನ್ನು ಸೇರಿಸಿ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ನೋಡಿ, ಈ ರೀತಿ ನೀರನ್ನು ಸಹ ಆ್ಯಡ್ ಮಾಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೆ ಸೇರಿಸಿದ್ದೀನಿ. ಈಗ ಇದು ಎಲ್ಲ ಒಂದು ಹದ ಬರುವ ರೀತಿ ಕುದಿಲಿಕ್ಕೆ ಬಿಟ್ಬಿಡೋಣ. ಇದ್ರ ಮೇಲೆ ಒಂದು ಮುಚ್ಚಳನ ಇಟ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ. ರುಚಿಕರವಾದ, ಸಿಹಿಯಾದ, ಹುಳಿಯಾದ ಮಾವಿನ ಹಣ್ಣಿನ ಗೊಜ್ಜು
ರೆಡಿಯಾಗಿದೆ. ಇದನ್ನು ಚಪಾತಿಯೊಂದಿಗಾದರೂ ಇಲ್ಲ ಅನ್ನದ ಜೊತೆಯಾದರೂ ಸವಿಯಬಹುದು. ಈ ರೆಸಿಪಿಯನ್ನು ಇಷ್ಟಪಟ್ಟಲ್ಲಿ ಗೀತಾಸ್ ಕಿಚನನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.